ಕ್ಯಾಬಿನೆಟ್ ವಿಸ್ತರಣೆ ಬೆನ್ನಲ್ಲೇ ಸ್ಫೋಟವಾಗಿರುವಂತಹ ಅಸಮಾಧಾನ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಬಂಡಾಯದ ಬಾವುಟವನ್ನು ಕೈಯಲ್ಲಿ ಇಟ್ಕೊಂಡೇ ಓಡಾಡ್ತಾ ಇದ್ದಾರೆ ಜನ. ನಿನ್ನೆ ತನಕ ಕೈಯಲ್ಲಿ ಫೋನ್ ಇಟ್ಕೊಂಡು ಓಡಾಡ್ತಿದ್ದವರು ಈಗ ಬಂಡಾಯದ ಬಾವುಟವನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ. ನಿನ್ನೆ ತನಕ ಫೋನ್ ಯಾಕೆ ಇಟ್ಕೊಂಡು ಓಡಾಡ್ತಿದ್ರು ಅಂದರೆ ನನಗೆ ಕಾಲ್ ಬರ್ಬೋದಾ, ಈಗ ಬರುತ್ತಾ, ಆಗ ಬರುತ್ತಾ ಅಂತ ಕಾಯ್ತಿದ್ದವರು ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಇಂಡಿ ಶಾಸಕ ಯಶವಂತ ರಾಯಗೌಡ ಅಂತೂ ಫುಲ್ ಭಾವುಕರಾಗಿ ರಾಜೀನಾಮೆಯನ್ನು ಕೊಟ್ಟು ಬಂದರು. ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಕೂಡ. ಇವ್ರನ್ನೆಲ್ಲ ಕರೆಸಿ ಮಾತನಾಡಿಸಿ ಅನುದಾನದ ಭರವಸೆಯೋ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೋ ಕೊಟ್ಟು ಸುಮ್ಮನಾಗಿಸ್ತಾರಾ? 15ಕ್ಕೂ ಹೆಚ್ಚು ಶಾಸಕರು ಇದೇ ರಾಜೀನಾಮೆಯ ಪಥದಲ್ಲಿದ್ದಾರೆ. ಎಷ್ಟು ಜನ ಹೋಗಿ ಇವತ್ತು ವಿಧಾನಸಭಾ ಸಚಿವಾಲಯಕ್ಕೆ ಹೋಗಿ ಮೀಟ್ ಮಾಡಿ ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಅಥವಾ ಪತ್ರವನ್ನು ಕೊಟ್ಟು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಎಷ್ಟು ಜನರನ್ನ ಕೂರಿಸ್ಕೊಂಡು ಮಾತಾಡ್ತಾರೆ ಅನ್ನೋದು ಕೂಡ ಹಾಗೆ ಉಳಿತಾ ಇದೆ. ಬಟ್ ಸವಾಲಿನ ಮೇಲೆ ಸವಾಲಂತೂ ಎದುರಾಗ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆದಷ್ಟು ಸಲೀಸಾಗಿ ಕ್ಯಾಬಿನೆಟ್ ವಿಸ್ತರಣೆಯ ನಂತರದ ಪ್ರಾಬ್ಲಮ್ಗಳು ಸಾಲ್ವ್ ಆಗಲ್ಲ. ಇದು ಇನ್ನು ಜಸ್ಟ್ ಟ್ರೇಲರ್ ಅಂತಿದ್ದಾರೆ ಕೆಲವರು. ಇನ್ನು ಇಲಾಖೆಗಳ ವಿಚಾರದಲ್ಲೂ ಕೂಡ ನೆಕ್ಸ್ಟ್ ಇನ್ನೊಂದು ದೊಡ್ಡ ಗಲಾಟೆ ಇದೆ. ಆ ಪ್ರಮುಖ ಖಾತೆಗಳನ್ನು ತಮಗೆ ಬೇಡದವರಿಗೆ ಕೊಟ್ಟರೆ, ಈಗಿರೋ ಮಿನಿಸ್ಟರ್ಸು ತಮಗೆ ಯಾವ ಖಾತೆಗಳು ಬೇಕು ಅಂತಿತ್ತೋ ಅದು ಬೇಡದವರಿಗೆ ಸಿಕ್ಕಿದ್ರೆ ಈಗಿರೋರು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳಿ. ಸೊ ಏನೇನಾಗುತ್ತೆ, ಸ್ಪೆಷಲಿ ಸಹಕಾರ ಇಲಾಖೆ ಯಾರ ಪಾಲಾಗುತ್ತೆ ಅನ್ನೋದು ಕೂಡ ಕುತೂಹಲ.